ಎಸ್, ನನ್ನ ವೀಸಾ ಅಂತೂ ರೆಡಿ ಆಗಿದೆ. ವೀಸಾ ಪಾಸ್ಪೋರ್ಟ್ ಎಲ್ಲ ಬಂದಿದೆ. ಇನ್ನೇನು ಡೆಲಿವರಿ ಟೈಮಲ್ಲಿ ಪ್ರಿಯಾನ್ ಕಡೆ ಸೈನ್ ಮಾಡಿಸ್ಕೊಂಡ್ಬಿಟ್ರೆ ಆಸ್ತಿ ಪತ್ರಕ್ಕೆಲ್ಲ ಎಲ್ಲ ಆಸ್ತಿ ನನ್ನ ಹೆಸರಿಗಾಗೋಗುತ್ತೆ. ಹೇಗಿದ್ರು ನಮ್ಮಮ್ಮ ಎಲ್ಲ ಆಸ್ತಿನೂ ಪ್ರಿಯಾನ್ ಹೆಸರಿಗೆ ಮಾಡಿದ್ದಾರೆ. ಇನ್ನೇನು ಪ್ರಿಯಾನ್ ಕಡೆಯಿಂದ ಸೈನ್ ಮಾಡಿಸ್ಕೊಂಡ್ರೆ ಮುಗ್ದೋಯ್ತು, ಎಲ್ಲ ಆಸ್ತಿ ನನಗೆ ಬರುತ್ತೆ. ಆಮೇಲೆ ನಾನು ನನ್ನ ಬೇಬಿ ಜೊತೆ ಆರಾಮಾಗಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೋದು. ಮೊದಲು ಇದನ್ನು ಹುಷಾರಾಗಿ ಎತ್ತಿಡಬೇಕು, ಎಲ್ಲಾದರೂ ಯಾರ ಕೈಗೂ ಸಿಗದೆ ಇರೋ ಥರ. ಎಲ್ಲಿಡಲಿ? ನಮ್ಮನೇಲಿ ಇಡೋದು ಅಷ್ಟೊಂದು ಸೇಫ್ ಅಲ್ಲ. ಯಾಕಂದರೆ ನಮ್ಮನೇಲಿ ಅತ್ತೆ, ಚಿಕ್ಕಮ್ಮ, ಪ್ರಿಯಾ ಎಲ್ಲರೂ ಓಡಾಡ್ತಾ ಇರ್ತಾರೆ ನನ್ನ ರೂಮಲ್ಲಿ ಬಂದು. ಯಾರ ಕೈಗಾದರೂ ಸಿಕ್ಕರೆ ಸುಮ್ಮನೆ ತೊಂದರೆ ಆಗುತ್ತೆ. ಬೇಡ, ನಾನು ನನ್ನ ಫ್ರೆಂಡ್ ಮನೆಯಲ್ಲೇ ಇಟ್ಬಿಡ್ತೀನಿ ಇದನ್ನು. ಹೌದು, ಅವನ ಮನೇಲಿ ಇಟ್ಬಿಟ್ರೆ ಆಮೇಲೆ ಹೋಗುವಾಗ ತೊಗೊಂಡು ಹೋಗೋಕ್ಕಾಗತ್ತೆ. ಅಕ್ಕ ಗೊತ್ತೈತಿಲ್ಲ ನಾ ಹೇಳಿದ್ದೆಲ್ಲ? ನೋಡಿವಾಗ ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾತಾಡ್ಬೇಕಾ? ಮತ್ತು ನಾ ಹೆಂಗೆ ಹೇಳೀನಿ ಹಂಗೆ ಅವ ಬರ್ತಾನಲ್ಲಿ ಬರುತ್ತಲಕ್ಕ ನಾ ಹೇಳ್ತೀನಿ, ಬಂದ ತಕ್ಷಣ ಹಂಗೆ ಮಾತಾಡ್ಬೇಕು ನೋಡು. ಮತ್ತೆ ತಗೋರೆ ಮಾತಾಡ್ತೀನಿ. ಅಲ್ಲ ಅದೆಲ್ಲ ಯಾಕೆ ಹೇಳ್ಬೇಕಂತ ನಾನು? ಅಯ್ಯ ಯಾಕ, ನಿನಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿನಿಲ್ಲ, ಸುಮ್ಮಟ್ಟು ಮಾತಾಡು. ನಾ ಎಷ್ಟು ಹೇಳಿನಟ್ಟು. ಆತ ಹೇಳ್ದ. ಪ್ರಿಯಾ ಪ್ರಿಯಾ ಬಂದ 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 ನೋಡಲಿ. ಪ್ರಿಯಾ ಪ್ರಿಯಾ ಅಂತ ಹೋದ್ರಕೊತ ಹೊಂಟಾನ ನೋಡು. ಶುರು ಮಾಡು. ಅಯ್ಯ ಮೊದಲು ನಾನು ಅಲ್ಲ ಇರೋ ಕೇಳಬೇಕು. ನೀವ ಮರ್ತಾ ಹೋಗಿರ್ತೀವ ವೈನಿ. ಏನು ಮೂವರು ಇಲ್ಲೇ ಕೂತು ಮೀಟಿಂಗ್ ಮಾಡಕ್ತಾರೆ ಇವರು? ಅಲ್ರಿ ವೈನಿ, ನೀವು ನಿಮ್ಮ ಆಸ್ತಿ ಎಲ್ಲ ನಿಮ್ಮ ಸೊಸೆ ಹೆಸರಿಗೆ ಮಾಡಿರಲ್ಲ, ಮತ್ತೀಗ ನಿಮ್ಮ ಮಗನಿಗೆ ಏನು ಕೊಡ್ತೀರಿ ನೀವು? ಅಯ್ಯ, ಮಗನಿಗೆ ಕೊಡೋಕೆ ಏನೈತಿ? ಹೆಂಡತಿ ಹೆಸರು ಅವ್ನ ಹೆಂಡತಿ ಹೆಸರಿಗೆ ಐತಲ್ಲ, ಬೇರೆ ಹೆಸರಿಗೆ ಐತೆನ? ಅಯ್ಯ ಹಂಗಂದ್ರೆ ಹೆಂಗೆ ರಾಜಿ? ಅಲ್ಲ ಮಗ ಎಲ್ಲಕ್ಕಾಗಿ ಸೊಸೆ ಹೆಸರಿಗೆ ಮಾಡಿದ್ರೆ ಮಂದಿ ಏನು ಅನ್ನೋದಿಲ್ಲ ಹೇಳ. ಸೊಸೆ ಹೆಸರಿಗೆ ಯಾಕೆ ಮಾಡಕ್ಕೆ ಹೋಗಿರಿ ನೀವು? ಅಲ್ಲ ನಿಮ್ಮ ಹೆಸರಿನಾಗ ಇಟ್ಕೋಬೇಕಿಲ್ರಿ, ಸೊಸೆ ಹೆಸರಿಗೆ ಯಾಕೆ ಮಾಡಕ್ಕೆ ಹೋಗಿರತ್ತ ಅರ್ಜೆಂಟ್ಲಿ? ಅಯ್ಯ ಯವ್ವ ಬಿಡ್ರಿ. ಎಲ್ಲಿ ಸೊಸೆ ಹೆಸ್ರಿಗೆ ಮಾಡಲಿ ಮಗನ ಹೆಸ್ರಿಗೆ ಮಾಡಲಿ, ಯಾರ ಹೆಸ್ರಿಗೂ ಮಾಡೋಕ್ಕಾಗೇ ಇಲ್ಲ ಯವ್ವ. ಮಾಡ್ಬೇಕಂತ ಅನ್ಕೊಂಡಿದ್ದೆ. ಮತ್ತು ಇವ ಪ್ರವೀಣ ನಡ್ಬಾರ್ಕು ಒಂದಿಷ್ಟು ದಿನ ನಾಟಕ ನಡೆಸಿದ್ದು ನೋಡಿ. ಮತ್ತು ಅವಾಗ ನಮ್ಮ ರಾಜ ಹೋದ ಎಲ್ಲ ಋಷಿ ಕಿಸಿದ್ರು. ಮತ್ತು ನೀವು ಅಂದಿದ್ದಿಲ್ಲನ ಸೊಸೆ ಹೆಸ್ರಿಗೆ ಮಾಡಿರಿ ಆಸ್ತಿ ಅಂತ ಹೇಳಿ. ಅದಕ್ಕೆ ನಾನು ತಲೆ ಕೆಟ್ಟು ಆಕಿನ ಹೆಸ್ರಿಗೆ ಮಾಡಿದ್ರ ಅಂತ ಹೇಳಿ ಎಲ್ಲ ಮಾಡಿಸಿದ್ವಿ, ಕಾಗದ ಪತ್ರ ಎಲ್ಲ ಮಾಡಿಸಿದ್ವಿ. ನಿಮ್ಮ ಮಾವನು ಮಾಡಕ್ಕೆ ತಯಾರಾಗಿದ್ದ. ಮತ್ತು ಅದೇನು ಇದು ಆಗ್ಲಿಲ್ಲತ್ತದ ಆಸ್ತಿ. ಹಂಗೆ ಆಕಿನ ಹೆಸ್ರಿಗೆ ಒಮ್ಮ ಸೀದಾ ನಾವು ನನ್ನ ಹೆಸರ್ಲಿಂದ ಆಕಿನ ಹೆಸ್ರಿಗೆ ಮಾಡೋಕೆ ಬರೋದಿಲ್ಲತ್ತದ. ಹಂಗೆ ನಾವು ಸತ್ತ ಮ್ಯಾಗ ಆಕಿಗೆ ಹೋಗೋದತ್ತದು, ಅಲ್ಲಿ ಮಟ್ಟ ಹೋಗೋದಿಲ್ಲತ್ತದೇನೋ ಆಸ್ತಿ ನಮ್ಮ ಹೆಸರ್ಲಿಂದ ಆಕಿನ ಹೆಸ್ರಿಗೆ. ಅದಕ್ಕೆ ಮಾಡೋಕ್ಕಾಗಿಲ್ಲ ಯವ್ವ. ನನ್ನ ಹೆಸರಿನಾಗ ಕೂತೈತಿ ನೋಡಿ, ನಾ ಒಟ್ಟು ಆಸ್ತಿ ನನ್ನ ಹೆಸರಿನಾಗ ಕೂತೈತಿ. ಇದೇನು ಅವನ ಅಲ್ಲ, ನಾನು ಎಲ್ಲ ಆಸ್ತಿ ಪ್ರಿಯಾನ ಹೆಸರಿಗೆ ಆಗೈತಿ. ಪ್ರಿಯಾನ ಕಡೆ ಅಂತ ಸೈನ್ ಮಾಡಿಸ್ಕೊಂಬಿಟ್ರೆ ಮುಗಿದು ಹೋಗ್ತೈತಿ. ನಾ ಅನ್ಕೊಂಡ್ರೆ ಇದೇನಿದು ಉಲ್ಟಾ. ಅಲ್ಲ, ಎಲ್ಲ ಆಸ್ತಿ ನಮ್ಮ ಅವನಂತಕ್ಕೆ ಐತೇನಾ? ನಮ್ಮ ಅವನ ಹೆಸರು ಮ್ಯಾಗ ಐತಿ. ಅಯ್ಯಕ್ಕ ಹೌದನ? ಅಲ್ಲ ನೀ ನನಗೆ ಹೇಳೇ ಇಲ್ಲ ಮತ್ತೆ ಇದು ವಿಚಾರ. ನಾ ಎಲ್ಲ ಆಸ್ತಿ ಪ್ರಿಯಾನ ಹೆಸರಿಗೆ ಆಗೈತೇನಂತ ನಾ ಮಾಡಿದ್ದೆವ, ಇನ್ನೂ ಆಗಿಲ್ಲ ನಾಕಿನ ಹೆಸರಿಗೆ ಅಂದ್ರೆ. ಅಯ್ಯ ಇಲ್ಲ ರಾಜಿ, ಆಗಿಲ್ಲ. ನಿನಗೆ ಹೇಳ್ಬೇಕು ಅನ್ಕೊಂಡು ನೆನಪ ಹೋಗೈತೆ ನೋಡಿ, ಹೇಳೇ ಇಲ್ಲ ಒಟ್ಟ. ಅದು ಗಡ್ಬಡ್ದಾಗ ಅದು ಬಸ್ ಅವಂದು ಮಗಳು ಗಂಡಿಟ್ಟು ಸತ್ನ ಅವತ್ತು. ಹಾಗಾಗಿ ಅದ್ರಾಗ ಹೋದ್ನಲ್ಲ ಅವತ್ತ ಹೇಳಿದೆ ನಿಮ್ಮ ಮಾವ. ಹೇಳ್ಬೇಕು ಅನ್ಕೊಂಡಿನಿ, ನೆನಪ ಹೋಗೈತೆ ನೋಡಿ ನನಗೆ. ಇಲ್ವವ, ಎಲ್ಲ ಆಸ್ತಿನ ನನ್ನ ಹೆಸರಿಗೆ ಐತಿ, ಹಂಗೆ ಕೂತೈತಿ. ನನಗರ ವಜ್ಜಾಗೈತಿ ನೋಡುವ, ಅದು ಸಾಕಾಗೈತಿ. ಸುಮ್ಮ ಆಕಿನ ಹೆಸರಿಗೆ ಆಗಿತ್ತು ಅಂದ್ರೆ ನಿಶ್ಚಿಂತ ಆಕಿತ್ತ. ಮತ್ತು ಇನ್ನೇನು ಮಾಡೋದು, ಹೋಲ್ ಬಿಡು. ಅದು ಒಂದು ರೀತಿ ಚಲೋನೇ ಆತಲ್ಲನ. ಈಗ ನಾನು ಆವಾಗ ನನ್ನ ಮಗ ಹಂಗೆ ಮಾಡಕತ್ತಾನಂತ ಹೇಳಿ ಸೊಸೆ ಹೆಸರಿಗೆ ಮಾಡಕ್ಕೆ ಹೋಗಿದ್ದೆ. ಮತ್ತು ಈಗ ಅವರಿಬ್ಬರು ಗಂಡ ಹೆಂಡತಿ ಚಲೋನಾರ, ಮತ್ತು ಇಬ್ಬರು ಹೆಸರಿಗೂ ಮಾಡಿದ್ರೆ ಆತತ್ ಅನ್ಕೊಂಡಿನವ. ಮತ್ತೀಗ ಹಿಂಗೆ ಮಾಡಿಬಿಟ್ಟು ಮತ್ತೆ ನೀನು ಸುಮ್ ಕುಂದ್ರನಿ. ಅಲ್ಲ, ಆ ಪ್ರವೀಣನ ನಂಬಕ್ಕೆ ಹೋಗ್ಬೇಡ ನೀನು. ಇವತ್ತು ಹಿಂಗಿರ್ತಾನೆ, ನಾಳೆ ಹೆಂಗಿರ್ತಾನೆ ಗೊತ್ತಾಗೋದಿಲ್ಲಮ್ಮ. ಸುಮ್ಮ ಪ್ರಿಯಾನ ಹೆಸರಿಗೆ ಮಾಡಕತ್ತಿಯತ್ತ ಸುಮ್ಮ ಬಿಟ್ಟು ಬಿಡು. ಅಲ್ಲ ಹೆಂಗೂ ಮತ್ತು ನೀ ಸಾಯು ಮಠ ಅಂದ್ರೂ ಆಸ್ತಿ ಅವ್ರ ಹೆಸ್ರಿಗೆ ಹೋಗೋದಿಲ್ಲ ಅಂತಂದಿದ್ದಿ. ಮಗಳಿಗಾದ್ರೂ ಹೋಗೋದಿಲ್ಲ, ಮಗಳಿಗಾದ್ರೂ ಹೋಗೋದಿಲ್ಲ ಅಂತಂದಿದ್ದಿ. ಮತ್ತು ಯಾಕೆ ಮಾಡಕ್ಕೆ ಹೋಗಿ? ಮತ್ತು ಸುಮ್ಮ ಬಿಟ್ಬಿಡು. ಹೆಂಗೂ ನೀವು ಸತ್ತ ಮೇಲೆ ಆಕಿನ ಹೆಸ್ರಿಗೆ ಹೋಗ್ತೈತಲ್ಲ, ಅಲ್ಲಿ ಮಟ್ಟ ಸುಮ್ಮ ನಿಂತು ಬಿಡು ನೀನು. ಅಯ್ಯ ರಾಜಿ, ಹಂಗಂದ್ರೆ ಹೆಂಗೈತಿ? ಎಲ್ಲ ಆಸ್ತಿ ಸೊಸೆ ಹೆಸರಿಗೆ ಮಾಡಿದ್ರೆ ಮತ್ತೆ ಮಗನಿಗೆ ಏನು ಕೊಡ್ತಾರ? ವೈನಿ, ಮಗನಿಗೂ ಬೇಕಿಲ್ಲ ಆಸ್ತಿ? ಅಯ್ಯ, ಗಂಡ ಹೆಂಡತಿ ಚಲೋ ಇದ್ರಂದ್ರೆ ಮುಗಿದು ಹೋಯ್ತಲ್ಲ. ಯಾರ ಹೆಸ್ರಿನಾಗ ಇದ್ರೇನು ಆಸ್ತಿ, ಯಾರ ಹೆಸ್ರಾಗ ಬಿಟ್ರೇನು ಇಬ್ಬರಿಗೂ ಬರ್ತೈತಿ. ಏನಾಕಿ ಒಬ್ಬಕ್ಕನ ಉಂಟಾಳೆ ಆಸ್ತಿ ತೊಗೊಂಡು? ಹಂಗಂದ್ರೆ ಹಂಗೆ ಇಬ್ಬರ ಹೆಸರಿಗೂ ಮಾಡ್ಬೇಕವ. ಸುಮ್ಮನೆ ಮುಂಚೆ ಜಗಳ ಬರ್ತಾವು. ಗಂಡನ ಹೆಸರಿನಾಗ ಆಸ್ತಿ ಐತಿ, ಹೆಂಡತಿ ಹೆಸರಿನಾಗ ಆಸ್ತಿ ಐತಿ, ಹಂಗೆ ಹಿಂಗೆ ಹೇಳಿ ಮಂದಿ 108 ಮಾತಾಡ್ತಾರೆ. ನಮ್ಮ ಅತ್ತೆ ಯಾಕೋ ಇದು ಒಂದ ನೋಡಿ ಚಲೋ ಮಾತಾಡಕತ್ತಿದಂದ್ರೆ. ಅಯ್ಯ ಮಂದಿಗೇನು ಬಿಡ್ರಿ ಇವ, ಹಂಗೆ ಅಂತಾರೆ. ಮಂದಿ ಏನು ಕೂತಾರಂತಾರೆ, ನಿಂತಾರಂತಾರೆ, ಮಕ್ಕೊಂಡಾರಂತಾರೆ. ಮಂದಿದು ಏನು ತಂದಿದಿ ಸುದ್ದಿ? ಅದೇನಂದು ಕರೆ ಅಂದು ಬಿಡುವ. ಆದ್ರೂ ಇರವ, ನಾ ಏನು ಬದಲಾಸಕ್ಕೆ ಹೋಗೋದಿಲ್ಲ. ಮೊನ್ನೆ ಅವೀಟ ಕಾಗದ ಪತ್ರ ಮಾಡ್ಬೇಕಂದ್ರೆ 8 ಲಕ್ಷ ಖರ್ಚಾಗೈತೆ ನಿಮ್ಮ ಮಾವ ಹೇಳ್ದ.
ಎಲ್ಲ ನಿಮ್ಮ ಅಣ್ಣ ಹೇಳ್ದ ಬೈ ನೋಡಿ ರೊಕ್ಕ ಖರ್ಚದು ಅಂತ ಹೇಳಿ ಹೇಳಕತ್ತಿದ್ದ ಮತ್ತು ಈಗ ಆಕಿನ ಹೆಸರನ್ನ ತೆಗೆದು ಇವನ ಹೆಸರಿಗೆ ಮಾಡೋದು ಮತ್ತು ಇದಕ್ಕೊಂದು ದಿವಸ ಒಂದು 2 ಲಕ್ಷ ಬಡಿಯೋದು ಯಾಕೆ ಬೇಕು ಅಲ್ಲೇ ಇರ್ತೈತಲ್ಲ ಆಸ್ತಿ ಇದ್ರೆ ಏನೈತೆ ಗಂಡನ ಹೆಸರಾಗ ಇರ್ತೈತೆ ಇಲ್ಲ ಹೆಂಡತಿ ಹೆಸರಿನಾಗ ಇರ್ತೈತಿ ಯಾಕೆ ತಲೆ ಕೆಡಿಸ್ಕೊಳ್ಳಿ ಈ ನಾ ಸಾಯೋ ಮಟ್ಟ ಅಂತ ನನ್ನ ಹೆಸರಿನಾಗ ಇರ್ತೈತೆ ಮತ್ತು ನಾ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗುದ್ರವ ಮುಂದೆ ಬೇಕಂದ್ರೆ ಅವ್ರು ಮಾಡ್ಕೋತಾರ ವಾಲಂದ್ರೆ ಬಿಡ್ತಾರೆ ಇವ ನಾ ಏನು ತಲೆ ಕೆಡಿಸ್ಕೊಳ್ಳಕ್ಕೆ ಛೇ ನಾನೇನೋ ಅಂದ್ಕೊಂಡ್ರೆ ಇದೇನು ವಾಲಾಗ್ತದಲ್ಲ ಅಲ್ಲ ಡೆಲಿವರಿ ಟೈಮ್ನಾಗ ಪ್ರಿಯಾನ್ ಕಡೆ ಆರಾಮಾಗಿ ಸೈನ್ ಮಾಡಿಸ್ಕೊಂಡ್ಬಿಡ್ಬೋದು ಏನಾರು ಸುಳ್ಳು ಹೇಳಿ ಅಂತ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಮ ಅವನ ಹೆಸ್ರಾಗ ಐತಲ್ಲ ಇದು ಆಸ್ತಿ ಹೆಂಗೆ ಮಾಡೋದು ನಿಂದ್ರೆ ಏನಾರು ವಿಚಾರ ಮಾಡೋಣ ಹೋಗು ನೀನ ಭಾಳ ಶಣೆ ಅಂದ್ಕೊಂಡು ಏನೋ ಪ್ರವೀಣ್ಯ ನೀನು ಹೋದ್ನ ಹೋದ ನೋಡು ಬಾಲ ಸುಟ್ಟು ಬೇಕಿನ್ನಂಗೆ ಹೆಂಗೆ ಹೊಂಟಾನ ನೋಡು ಅಲ್ಲ ಈಗರ ಹೇಳು ಏನಂತ ಹೇಳಿ ಅಲ್ಲ ಆಸ್ತಿದು ಯಾಕೆ ಮಾತಾಡಕತ್ತಿದ್ದಿ ನೀನು ಯಾಕೆ ಮಾತಾಡಂದಿ ಯವ್ವ ಯಾಕ ನಿನ್ನ ಮಗ ಬಹದ್ದೂರ್ ಗಣಸನ ಯವ್ವ ಅದೇನು ಹೇಳ್ತಾರೆ ನೋಡೋದು ಒಟ್ಟು ಗುಣ ಸುಟ್ಟರು ಹೋಗೋದಿಲ್ಲತ್ತ ಹಂಗೆ ನಿನ್ನ ಮಗಂದು ಗುಣ ಅವ ಏನು ಪ್ರಿಯಾನ್ ಮೇಲೆ ಕಾಳಜಿಯಿಂದ ಭಾಳ ಪ್ರೀತಿಯಿಂದ ಕರೆ ನಡ್ಕೊಳಕತ್ತಿಲ್ಲವ ನಾಟಕ ಮಾಡಕತ್ತಾನವ ನಾಟಕ ಇಟ್ಟೆಲ್ಲ ಯಾಕೆ ನಾಟಕ ಮಾಡಕತ್ತಾನ ಗೊತ್ತನವ ಆಕಿನ ಕೈಂತ್ರ ಆಸ್ತಿ ತೊಗೊಳ್ಬೇಕತ್ತ ಮಾಡಕತ್ತಾನವ ಅದು ಏನು ಮಾಡಕತ್ತೀಯ ರಾಜಿ ಅಲ್ಲ ಅಂದ್ರೆ ನನ್ನ ಮಗ ಏನೋ ಬದಲಾಗೇ ಇಲ್ಲನ ಹಂಗಾನ ಅಲ್ಲ ಈಗೂ ನಾಟಕ ಮಾಡಕತ್ತಾನಂತಿದೇನ ಹ್ಞೂ ರೀ ಬೈನಿ ನಿಮ್ಮ ಮಗ ಇನ್ನ ಏನು ಬದಲಾಗಿಲ್ರಿ ಹಂಗಾನರಿ ಅವ ಏನಿಲ್ಲ ಬರೀ ನಾಟಕ ರೀ ಎಲ್ಲ ನಾಟಕ ಅಲ್ಲ ನಿಮಗೆ ಹ್ಯಾಂಗೆ ಗೊತ್ತಾತಿದು ಹ್ಯಾಂಗದರಿ ನಿನ್ನೆ ಗೊತ್ತಾಗೈತ್ರಿ ನಮಗೂ ನಿನ್ನೆ ಅವ ದವಾಖಾನೆ ಕರ್ಕೊಂಡು ಹೋಗಿದ್ವಿ ನೋಡ್ರಿ ಪ್ರಿಯಾಗ ನಾವು ಬೇಕಂತಾನೆ ಹೇಳಿ ಅವನಿಂದ ಹೋಗಿದ್ದೀವಿ ಮತ್ತು ಅವ್ರಿಗೆ ಗೊತ್ತಲ್ಲಾರ್ದಂಗೆ ಅವ್ರ ಫೋನ್ ಅವ್ರ ಬ್ಯಾಗ್ನಾಗ ಒಂದು ಮೊಬೈಲ್ ಹಾಕಿದ್ದೀನಿ ರೀ ನಾನು ಮೊಬೈಲ್ ಹಾಕಿದ್ರಾಗ ನಾವು ಮೊಬೈಲ್ ಆನ್ ಮಾಡಿ ಇಟ್ಟಿದ್ರಾಗ ಗೊತ್ತಾಗಿತ್ತು ನಮಗೆ ಅವ ಡಾಕ್ಟರ್ ಜೋಡಿ ಮಾತಾಡೋದು ಎಲ್ಲ ಕೇಳಿಸ್ಕೊಂಡಿರಿ ನಾವು ಪ್ರಿಯಾಗ ಹೊರ ಕುಂದಿರಿಸಿ ಡಾಕ್ಟರ್ ಜೋಡಿ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿರಿ ಡೆಲಿವರಿ ಟೈಮ್ನಾಗ ಏನಾಯ್ತಂದ್ರೆ ಆಕೆಗೆ ಪೇನ್ ಆಗ್ಯದ ಹಂಗಿದೆ ಹಿಂಗಾಗ್ಯದ ಅಂತ ಹೇಳಿ ಸುಳ್ಳು ಹೇಳಿ ಎದಕ್ಕಾರ ಸೈನ್ ಬೇಕಂತ ಹೇಳಿ ಸೈನ್ ತೊಗೊಳ್ಬೇಕು ಅನ್ಕೊಂಡಿದ್ದು ನಾವು ಆಕಿನ ಕೈಯಿಂದ ಡಿವೋರ್ಸ್ ಪೇಪರ್ಗೆ ಮತ್ತಂದ್ರೆ ಆಸ್ತಿ ಪತ್ರಕ್ಕೆ ಎರಡಕ್ಕೂ ಸೈನ್ ತೊಗೊಂಡು ಹಂಗೆ ಹೋಗ್ಬೇಕಂತ ಮಾಡಿದ್ದೀನಿ ರೀ ಅವ ಆಸ್ತಿ ಎಲ್ಲ ತನ್ನ ಹೆಸರಿಗೆ ಮಾಡಿಸ್ಕೋಬೇಕಂತ ಹೇಳಿ ಇದೆಲ್ಲ ನಾಟಕ ಮಾಡ್ಯಾನ್ರಿ ಅವ ಯವ್ವ ನನ್ನ ಹಣ ಬರೋಣ ಅಲ್ಲ ನನ್ನ ಮಗ ಚಲೋ ಅದ ನನ್ನ ಮಗ ಹೆಂಡತಿ ಜೋಡಿ ಚಂದಾಗಿರ್ತಾನ ಇನ್ನು ನಮ್ಮ ಸಂಸಾರ ಸುದ್ದಾಕೈತಿ ಅಂತ ಹೇಳಿ ನಾನು ಖುಷಿಯಿಂದಿದ್ರ ಇದೆಂತದ ಯವ್ವ ಇದು ನನ್ನ ಕರ್ಮ ಇದೇನೋ ಅಂತಾರಲ್ಲ ಇದು ಸುಟ್ರು ಸುಳ್ಳಾರ್ದಂಗೆ ನನ್ನ ಮಗಗೆ ಎಂಥ ಬುದ್ಧಿ ಬಂತು ತಾಯಿ ಹೆಂಗಾರ ಹುಟ್ಟಿದ್ನೆ ಯವ್ವ ಹಾಟ ನನ್ನ ಹೊಟ್ಟಾಗಿವ ಯಾಕ ಈಗಂದ್ರೆ ಏನು ಬರ್ತೈತಿ ಅವ್ನ ಗುಣನ ಅಂತಾವ ಏನು ಮಾಡೋಕ್ಕಾಗೋದಿಲ್ಲ ಇದನ್ನ ತೊಗೊಂಡು ಹೋಗಕ್ಕೆ ಪ್ರಿಯಾಗಿ ಹೇಳಿದ್ರೆ ಆಕೆ ನಂಬ್ತಾಳನ ನಂಬೋದಿಲ್ಲ ಯಾಕಂದ್ರೆ ಅಟ್ಟು ಬಣ್ಣ ಮಾಡಕತ್ತಾನ ಆಕಿನ ಮುಂದೆ ಈಗ ಅದಕ್ಕೆ ಇದಕ್ಕೆ ಏನಾರು ಒಂದು ಮಾಡ್ಬೇಕಂತ ಹೇಳಿ ನಿನಗೆ ಹಂಗೆ ಮಾತಾಡಂದಿದ್ದು ಇಲ್ಲಾಂದ್ರೆ ಆಕೆ ಪ್ರಿಯಾಗ ಮಳ್ಳು ಮಾಡ್ಕಿಸಿಂದ್ರೆ ಎಲ್ಲ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡು ಹೋತಿದ್ದ ಅದಕ್ಕೆ ಈಗ ಆಸ್ತಿ ಅಕ್ಕಿನ ಹೆಸರಿನಾಗ ಇಲ್ಲ ಅಂತ ಹೇಳಿ ಅವನಿಗೆ ನಂಬಿಸ್ಬೇಕಾಗಿತ್ತ ನಾವು ಅದಕ್ಕೆ ಇಟ್ಟು ನಾಟಕ ಮಾಡಿದ್ದು ನಾವಿಬ್ಬರು ಸೇರಿ ಇದೆ ಅಂತ ಬಂತ ಯವ್ವ ನನ್ನ ಮನೆಗೆ ಅಲ್ಲ ಚಂದಾಗಿ ಮಗ ಸೊಸಿ ಇರ್ತಾರಂತ ಹೇಳಿ ನಾನು ಎಟ್ಟೆಟ್ಟು ಕನಸು ಕಟ್ಟಿದ್ದೆ 108 ದೇವ್ರಿಗೆ ಹರಕೆ ಹೊತ್ಕೊಂಡಿನಿ ಈ ಹರಕೆ ತೀರ್ಸ್ಬೇಕಲ್ಲವ ಅಂತ ಹೇಳಿ ಅನ್ಕೊಳಕತ್ರ ಅಟ್ರಾಗ ಮತ್ತೆ ಇಟ್ಟು ನಡೆದಿದ್ದಲ್ಲ ಇದು ಯಾಕ ನೀ ಏನು ಬೇಕಾದ ಹೇಳ ನಿನ್ನ ಮಗ ಮಾತ್ರ ಬದಲಾಗಕ್ಕೆ ಸಾಧ್ಯನೂ ಇಲ್ಲ ಅವ ಹಡ್ಬಿಟ್ಟು ನನ್ನ ಹಾಟೆ ಅವ ಒಂದು ಬರೀ ಮನೆ ಬಿಟ್ಟು ಹೋಗಿ ಆಕೆ ಯಾವಾಗಿನ ಬೆನ್ನು ಹತ್ತ ನೋಡು ಆಕೆ ಮೆಟ್ಲ ಹೊಡೆದು ಕಳಿಸ್ತಾಳ ನೋಡು ಅವಾಗ ಅವನಿಗೆ ಬುದ್ಧಿ ಬರೋದು ಅಲ್ಲಿ ಮಟ್ಟ ಬರೋದಿಲ್ಲ ಹೋಲಿ ಬಿಡು ನೀ ತಲೆನೇ ಕೆಡಿಸ್ಕೊಬೇಡಿ ಸಲ ಅವನಿಗೆ ಮಾಡಮಂತ ನೀನೇ ಕಾಲ ಬಿಡವ ಒಟ್ನಾಗ ಪ್ರಿಯಾನ ಹೆಸರಿನಾಗ ಆಸ್ತಿ ಇಲ್ಲ ಅಂತ ಹೇಳಿ ನಂಬಿದ್ನಲ್ಲ ಅಟ್ಟ ಸಾಕು ನಮಗ ಇಲ್ಲಾಂದ್ರೆ ಆ ಪೋರಿಗೆ ಮಾಡಿ ಒಟ್ಟು ಆಸ್ತಿ ಬರೆಸ್ಕೊಂಡು ಆಕೆ ನಡು ಬೀದಿನಾಗ ಬಿಟ್ಟು ಹೋಗಮಿದ್ದವ ಬದಮಾಸಿವ ಹಾಟೆ ಇವ್ ನೋಡಿದ್ರೆ ನನಗರ ಮೈಯೆಲ್ಲ ಉರಿತೈತಿ ನೋಡ್ವ ಇವ ಅಲ್ಲಿ ಹಂಗ ಹಿಡಿದು ಅಣ್ಣತ್ತಿ ತನಕ ಹಂಗ ನೆತ್ತಿಗರ್ತೈತಿ ಸಿಟ್ಟು ಮತ್ತ ಅಲ್ಲಿ ನನ್ನ ಹಾಟೆಗೆ ಏನು ಬಂದಿರ್ಬೇಕು ಹೋಗುದತ್ತಿ ನಾನು ಅಂತ ಚಂದ ಬಂಗಾರ ಅಂತ ಹೆಂಟ್ ಇಟ್ಕೊಂಡು ಮನ್ಯಾಗ ಇನ್ನೊಬ್ಬಕಿನ ಬೆನ್ನು ಹತ್ತೇನದಿವ ಬದಮಾಸ ಇವನಿಗೆ ಏನು ಬಂದಿರಬೇಕು ಇರವ ಬಿಡು ಹಂಗೆ ಇರ್ತಾವೆ ಒಂದೊಂದು ಗಂಡಸರು ಚಟಾನ ಹಂಗಿರ್ತಾವೆ ಏನು ಮಾಡೋಕ್ಕಾಗೋದಿಲ್ಲ ಅವಕ್ಕೆ ಎಟ್ಟು ಹೇಳಿದ್ರು ಅಟ್ಟಾವು ಅವು ತಾವ ಹೋಗಿ ಇವಕ್ಕೆ ಬೀಳ್ತಾವೆ ನೋಡವು ಬಿದ್ದು ಬರ್ತಾವೆ ನೋಡು ಅವಾಗ ಬುದ್ಧಿ ಬರೋದು ಅವಕ್ಕೆ ಈ ಅಲ್ಲಿ ಗುಂಡಿ ಐತಪ್ಪ ಬೀಳಬೇಡ ಅಂತಂದ್ರೆ ಕೇಳೋದಿಲ್ಲ ಅವರು ನಾ ಬಿದ್ದಾ ಬರ್ತೀನಿ ಅಂಥೇಳಿ ಅಂತಾರವರು ಅದಕ್ಕೆ ಬೀಳ್ ಅಂತಂದು ಬಿಟ್ಟು ಬಿಡ್ಬೇಕತ್ತಾಗ ಈಗೇನು ನಾವು ಪ್ರಿಯಾನ ಒಟ್ಟು ಕಾಪಾಡ್ಕೋಬೇಕಾಗೈತಿ ಆಕಿನ ಕಡೆ ಗಮನ ಕೊಡೋಣ ಅಷ್ಟ ಏನು ಗಮನ ಕೊಡೋದು ಏನು ಬಿಡೋದು ಈ ರಾಜವ ಅಲ್ಲ ಹಿಂಗಾದ್ರೆ ಅದ್ರ ಮನಸ್ಸಿಗೆ ಏನು ಅಲಕ್ಕಿಲ್ಲ ಅಲ್ಲ ನಾಳೆ ಇದೆಲ್ಲ ಗೊತ್ತಾತಂದ್ರೆ ಮತ್ತಾಕಿ ಪ್ರಿಯಾ ಎದೆ ಹೊಡ್ಕೊಳ್ಬೇಕು ಆ ಪೋರಿ ಇನ್ನು ಹಾಟೆ ಅವಾಗ ಹೊಂಟಿದ್ದೆ ಸುಮ್ಮನೆ ಹೋಗಕ್ಕೆ ಬಿಡಲಿಲ್ಲ ನೋಡವ ನಾವು ಹೋಗಿದ್ರೆ ನಿಶ್ಚಿಂತರ ಇರ್ತಿತ್ತಾಗ ಅಲ್ಲ ಈಗ ಮತ್ತಿಟ್ಟೆಲ್ಲ ನಾಟಕ ಮಾಡಿ ಈಗ ಮತ್ತೆ ಬಿಟ್ಟು ಹೋದಂದ್ರೆ ಅದ್ರ ಮನಸ್ಸಿಗೆ ಏನು ಅಲಕ್ಕಿಲ್ಲ ನೀನು ಮೊದ್ಲ ಹಸಿ ಬಾ ಅಂತಿರ್ತಾಳೆ
ಇನ್ನು 4 ದಿನದಾಗ ಡೆಲಿವರಿನೂ ಆಕೈತಿಕಿಂದ ಬಾಣತನ ಆತಂದ್ರೆ ಹಸಿ ಮೈನಾಗ ಇರ್ತೈತಿ. ಏನು ಇವು ನನಗರ ಕೈಕಾಲ ಆಡ್ಲಾರ್ದಂಗೆ ಅಲ್ಲಕತ್ತಾವ ಇವ. ಏ ಅಕ್ಕ, ನೀನ ಹೆಂಗೆ ಮಾಡಿದ್ರೆ ಹೆಂಗೆ ಹೇಳ? ಅಲ್ಲ ನಾವೆಲ್ಲ ಇಲ್ಲನ, ನೀ ಸುಮ್ಮಿರು. ನಾವೆಲ್ಲ ಇದು ಮಾಡ್ಕೋತೀವತ್ತ. ಪ್ರಿಯಾಗ ನಾ ಹೇಳ್ಕೊತೀನಂತ, ನಾನು ಸಂಭಾಳಿಸ್ತೀನಂತ, ನೀ ಏನು ತಲೆ ಕೆಡಿಸ್ಕೋಬೇಡ. ನೀ ಗಟ್ಟಿರು, ನೀ ಧೈರ್ಯದಿಂದಿರು. ನೀ ಧೈರ್ಯ ಗೆಟ್ಟಂದ್ರೆ ಈಗ ಎಲ್ಲ ಕೆಡ್ತೈತಿ. ಹೌದ್ರಿ ವೈನಿ, ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ. ನೀವು ಆಕಿನ ಮುಂದೆ ಧೈರ್ಯದಿತ್ತೀರಿ. ನೀವ ಧೈರ್ಯ ಗೆಟ್ರಂದ್ರೆ ಆಕಿ ಪೂರ್ತಿನೇ ಎದಿ ಹೊಡ್ಕೊತಾಳ. ಅದಕ್ಕೆ ರೀ ಆಕಿನ ಹೆಂಗಾರ ಮಾಡಿ ನಾವು ಜೋಪಾನ ಮಾಡೋಣಂತ್ರಿ. ನೀವು ತಲೆ ಕೆಡಿಸ್ಕೋಬೇಡ್ರಿ. ನೀವು ಈ ಹಾಟೆಂದು ಬಿಟ್ಟು ಬಿಡೋಣತ್ತಾಗ ಏನು ಬೇಕಾದ್ ಮಾಡ್ಕೊಂಡು ಸಾಯ್ಲಕ್ಕಿವ ಬದಮಾಸ. ಯವ್ವ ಅಂದ್ರೂ ನನ್ನ ಸೊಸಿ ನೆನೆಸ್ಕೊಂಡ್ರೆ ನನ್ನ ಕೈಕಾಲ ಆಡೋದಿಲ್ಲ ಯವ್ವ ಈಗ. ಅಲ್ಲ ಪೋರಿ ಎಟ್ಟತ್ತು ತಡ್ಕೋತೈತೆ ನೀನು? ಮತ್ತು ಏನು ಮಾಡ್ಬೇಕಯ್ಯಕ್ಕ, ತಡ್ಕೊಳಬೇಕಲ್ಲ. ಅಲ್ಲ ಇನ್ನು ಆಕಿಗೆ ನಾವೆಲ್ಲರೂ ಈವಿ, ಅದು ಎಷ್ಟೋ ಮಂದಿಗೆ ಪಾಪ ಅಪ್ಪ ಅವ್ವ ಎಲ್ಲರನ್ನೂ ಬಿಟ್ಟು ಹೋಗಿರ್ತಾರೆ, ನಡು ರೋಡ್ನಾಗ ಬಿಟ್ಟು ಹೋಗಿರ್ತಾರತ್ತ. ಅಂಥವ್ರು ಹೆಂಗೆ ಮಾಡ್ಬೇಕು ಹೇಳಿ ಜೀವನ? ಹಿಂಗೆ ಮತ್ತು ಜೀವನ ಹೆಂಗೆ ಬರ್ತೈತಿ ಹಂಗೆ ಹೋಗ್ಬೇಕಲ್ಲ ನಾವು. ಹಾಟೆ ಇವ ಸತ್ತರ ಸಾಯಲಾಗೇನೆ ಇವ 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 ಯಾವ ಮೂರ್ತ್ಲೆ ನಾನು ಹೊಟ್ಟಾಗ ಹುಟ್ಟಿದ್ದೆ ತಾಯಿ ಇವ. ಅಲ್ಲ ಈ ಬದಮಾಸ್ ಹುಟ್ಟಲಿಲ್ಲ ಅಂದ್ರೆ ಬೆಳಕ ಹರಿತಿದ್ದಿಲ್ಲೇನು? ಸುಮ್ಮ ಈ ನನ್ನ ಹಾಟೆ ಹುಟ್ಟೋ ಬದಲು ನನಗೆ ಒಂದು ಹೆಣ್ಣು ಮಗಳಾರ ಹುಟ್ಟಿದ್ರೆ ಚಲೋ ಇರ್ತಿತ್ತು ನೋಡ ತಾಯಿ. ದೇವ್ರ ಎಂಥ ಮಗನಿಗೆ ಕೊಟ್ಟೆ ಯಪ್ಪ ನೀನು. ಅವೆಲ್ಲ ನಮಗೂ ಕರ್ಮ ಇರ್ತಾವ್ರಿ ವೈನಿ. ನಮ್ಮ ಕರ್ಮ ನಾವೆಲ್ಲ ತೊಳ್ಕೊಬೇಕಲ್ರಿ ಇಲ್ಲೇ. ಮತ್ತು ಅದಕ್ಕೆ ಕೊಟ್ಟಿರ್ತಾನ್ರಿ ಇಂಥವು ಮಕ್ಕಳಿಗೆ. ಇನ್ನೇನು ಮಾಡೋದೈತ್ರಿ? ಏನು ಹೇಳ್ದಿ ಕರೆ ಹೇಳ್ತೀನಿ ನೋಡು. ಓ ಇವ ನಾ ಮಾಡಿದ ಕರ್ಮ ಇವ ಇಂಥವು ಆಗ್ಯಾನಿವ. ಅಲ್ಲ ಎಂಥ ಚಂದ ಇತ್ತು ನನ್ನ ಮಗ. ಇವನಿಗೆ ಯಾಕಿಂತ ಬುದ್ಧಿ ಬಂತು ಏನು ಕತ್ತಿನೋ ನನಗರ ತಿಳಿಯಲಾಗೈತವ ಇವ. ಅಲ್ಲ ರಾಜಿ, ನಾವು ಇದೆಲ್ಲ ಮಾಡೋ ಬದಲು ಈ ಬದಮಾಸ ಆಕಿ ಯಾವಾಗಿನ ಜೋಡಿ ಮಾತಾಡ್ತಾನೆ, ಯಾವಾಗಿನ ಜೋಡಿ ಬೆನ್ನು ಹತ್ತಿ ಹೊಂಟಾನಲ್ಲ, ಆಕಿನ ಹಿಡ್ಕೊಂಡು ಬಂದು ಜಡಿಯೋಣ ಮತ್ತೆ. ಸುಮ್ಮ ಅಯ್ಯೋ ದೇವ್ರ ವೈನಿ, ಹಂಗೆಲ್ಲ ಮಾಡಿಬಿಟ್ರೆ ಮತ್ತೆ ನೀವು. ಅಲ್ಲ ಆಮೇಲೆ ಆಕಿ ಮ್ಯಾಲೆ ಇಟ್ಟು ಪ್ರೀತಿ ಹುಕ್ಕಿ ಹರಿತೈತಿ. ನೋಡಿಲ್ಲನ್ರಿ ನೀವು ಸಿನಿಮಾ ಧಾರಾವಾಹಿಗಳು? ಅಲ್ಲ ಅದೇನೋ ಹೇಳ್ತಾರಲ್ಲ, ಕಟ್ಕೊಂಡಕ್ಕಿಂತ ಇಟ್ಕೊಂಡಕ್ಕಿನ ಮೇಲೆ ಭಾಳ ಪ್ರೀತಿ ಇರ್ತೈತಂತ. ಇಟ್ಕೊಂಡಕ್ಕಿ ಒಂದು ಇಟ್ಟು ತ್ರಾಸ ಆದ್ರೂ ಇವು ಸಹಿಸ್ಕೊಡೋದಿಲ್ಲತ್ತೀವು. ಹಂಗೆ ನೀವೇನಾದ್ರು ಈಗ ಅಕ್ಕಿನ ತಂಟಕ್ಕೆ ಹೋದ್ರೆ ಅಂದ್ರೆ ಇವ ಮತ್ತಿಟ್ರು ಇದು ಹೇಳ್ತಾನೆ ಇವ. ಸುಮ್ಮನೆ ಬ್ಯಾಡ್ ಸುಮ್ ಕುಂದ್ರಿ ನೀವು. ಯಾಕ ಇಂತೆಲ್ಲ ಬುದ್ಧಿ ಐತಿ, ಶಗಣಿ ಐತಿ. ಅಲ್ಲ ಆಕಿನೇನು ಹಿಡ್ಕೊಂಬರಕ್ಕೆ ಇಲ್ಲೇ ನಿಮ್ಮೂರಾಗ ಆಳನ? ಇಲ್ಲೇ ನಮ್ಮೂರಾಗ ನಮ್ಮ ಬಾಜು ಮನ್ಯಾಗ ಆಳನ ಆಕಿ ಹಿಡ್ಕೊಂಬರ್ತಾಳೆ. ಅಲ್ಲ ಆಕಿ ಎಲ್ಲಿ ಆಳ, ಏನು ಸುಡ್ಗಾಡತ್ತಾನ ನಮಗೆ ಗೊತ್ತಿಲ್ಲ. ಆಕಿನ ಮಾರಿ ಅಂತದೈತಿ, ಮುಸುಡಿ ಅಂತದೈತಿ ನಮಗೆ ಗೊತ್ತಿಲ್ಲ. ಆಕಿ ಆಳ ಪಾರಿನಾಗ. ಆಕಿನ ಪಾರಿನಾಗ ಹೊಕ್ಕಿರಿ ನನಗೆ ಹೊಕ್ಕೇನ ನೀನು ಹಿಡ್ಕೊಂಬರಕ್ಕೆ? ಹೋಗ್ಕಾಳತ್ತ ಸುಮ್ ಕುಂದ್ರು. ಆಗೋದು ಮಾತಾಡು, ಆಲಾರ್ದ ಮಾತಾಡ್ತೀನಿ ನೀನು. ಅಲ್ಲ ಇಲ್ಲೇ ಬಾಗ್ಲಾಗಿರೋ ಮಗಗ ನಾವೇನು ಮಾಡೋಕ್ಕಾಗಲಾಗೈತಿ. ಇನ್ನು ಆಕೆನ ಕರ್ಕೊಂಡ್ಬಂದು ಆಕಿನ ಏನು ಮಾಡ್ತಿದ್ದು ನೀನು? ಬಿಡು, ಹೋದ್ರೆ ಹೋಲಿ. ನನ್ನ ಹಾಟೆ ಇವಂದು ಭಾಳ ಐತಿ. ಸೊಕ್ಕು ಮುರಿಲಿ, ಸೊಕ್ಕು ಮುರಿಬೇಕು ಒಂದಿಟ್ಟು. ಮನೆ ಬಿಟ್ಟು ಹೋದಾಗ ಇವನು ಸೊಕ್ಕು ಮುರಿಯೋದು, ಅಲ್ಲಿ ಮಠ ಮುರಿಯೋದಿಲ್ಲ ಇದು ಸೊಕ್ಕು. ಕರೆ ಹೇಳ್ತೀನಿ ನೋಡಿ ರಾಜಿ, ಹಂಗೆ ಮಾಡ್ಬೇಕು ಮತ್ತೆ. ಹೋಲಿ ಬದಮಾಸ, ಮನೆ ಬಿಟ್ಟು ಹೋಗ್ಬೇಕು. ಹೋದಾಗ ಗೊತ್ತಾಗೋದು ಇವನಿಗೆ. ಕೂಳು ನೀರು ಸಿಗ್ಲಾರ್ದ ಬರ್ತಾ ನೋಡು, ಅವಾಗ ಗೊತ್ತಾಕೈತಿ ಇವನಿಗೆ. ಏನು ನೋಡುವ ಇವ ತಾಯಿ, ನನಗರ ಒಂದು ತಿಳಿಲಾರ್ದಂಗೆ ಅಲ್ಲಕತ್ತೈತಿ. ಯಪ್ಪ ದೇವ್ರ ಮೈಲಾಪುರ ಮಲ್ಲಯ್ಯ, ನೀನಾ ಕಾಪಾಡ್ಬೇಕು ನೋಡಪ್ಪ ಯಪ್ಪ. ನನ್ನ ಸೊಸಿ ಬಾಣೆತನ ಒಂದು ತಣ್ಣಗಾಗಿ ಆಕೆ ಒಂದು ಆರಾಮಾಗಿರ್ಲಪ್ಪ ದೇವ್ರ. ಅಟ್ಟ ಬೆಳ್ಕೊಳ್ಳೋದು ನಾನು ನಿನ್ನ ಮುಂದೆ, ಮತ್ತೇನು ಬೆಳ್ಕೊಳ್ಳೋದಿಲ್ಲ. ಆಕೆ ಚಂದಿದ್ಲಂದ್ರೆ ಅಟ್ಟ ಸಾಕು ನನಗೆ, ಬೇರೆ ಏನು ಬ್ಯಾಡ ನನಗೆ. ಆಕ ತಗೋರಿವೆ, ನೀನು ಯಾಕೆ ಚಿಂತೆ ಮಾಡ್ತೀರಿ? ಅಲ್ರಿ ನಾವೆಲ್ಲರೂ ಇಲ್ಲನ್ರಿ. ನೀವೇನು ಕಾಳಜಿ ಮಾಡಬೇಡ್ರಿ. ನೀವು ಪ್ರಿಯಾ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ರಾಜಿದೈತಿ. ನಾವೆಲ್ಲ ಆರಾಮಾಗಿ ನೋಡ್ಕೋತೀವಿ ಅಂತ ನೀವು ಆರಾಮಾಗಿರ್ರಿ. ಒಟ್ನಾಗ ಆಟ ನೋಡ್ರಿ. ಆಕಿನ ಮುಂದೆ ನೀವು ಧೈರ್ಯಲಿಂತಿರ್ರಿ. ನಿಮ್ಮ ಧೈರ್ಯನ ಆಕಿಗೆಲ್ಲ. ನೀವು ಧೈರ್ಯಲಿತ್ತಿದ್ರಂದ್ರೆ ಆಕೆ ಎಂಥ ಕಷ್ಟ ಬಂದ್ರೂ ಸಹಿಸ್ಕೋತಾಳ. ನೀವು ಆಕಿನ ಮುಂದೆ ಹಂಚ್ಕೊಂಡು ಮಾಡ್ಕೊಂಡು ಧೈರ್ಯ ಗೆಟ್ರಂದ್ರೆ ಆಕೆ ಮತ್ತಿಟ್ಟು ಹೋಗ್ತಾಳ್ರಿ. ಅದಕ್ಕೆ ಹೇಳತ್ತೀನಿ ರೀ ನಾವು, ನೀವು ಆಕಿನ ಮುಂದೆ ಧೈರ್ಯಲಿತ್ತು ಓಡಾಡ್ರಿ. ಅದು ಏನು ಬರ್ತದ ಬರಲಿ, ನಾನು ನಿಮ್ಮ ಜೊತೆ ಇದೀನಿ ಅಂತ ಹೇಳ್ರಿ ಆಕಿಗೆ. ಅಟ್ಟ ನೋಡ್ರಿ.